ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ವಿಧಾನಸೌಧದ ಎದುರು ವರ್ಣರಂಜಿತ ಫ್ರೀಡಂ ಹಬ್ಬ ಅದ್ದೂರಿಯಾಗಿ ನಡೆದಿದೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಫ್ರೀಡಂ ಪೆರೇಡ್, ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆದಿವೆ. ಹಾಗಾದ್ರೆ ಹೇಗಿತ್ತು ಫ್ರೀಡಂ ಹಬ್ಬ? ಯಾವೆಲ್ಲ ಸ್ಟಾಲ್ಗಳಿದ್ವು? ಭರ್ಜರಿ ಶಾಪಿಂಗ್ ಮಾಡಿದ ಮಹಿಳೆಯರು ಹೇಳಿದ್ದೇನು? ಪೊಲೀಸರ ಭದ್ರತೆ ಹೇಗಿತ್ತು? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಇಂದು ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಅಂಗವಾಗಿ ನಗರದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆವರಣದಲ್ಲಿ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮಗಳು ನಡೆಯಿತು. ಹಾಗಿದ್ರೆ ಹೇಗಿತ್ತು ಫ್ರೀಡಂ ಹಬ್ಬ ಅನ್ನೋದರ ಝಲಕ್ ಇಲ್ಲಿ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬೆಂಗಳೂರಿನಲ್ಲಿ ಸಂಭ್ರಮದಿಂದ ಆಚರಿಸಲಾಗಿದೆ. ವಿಧಾನಸೌಧದ ಆವರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಹಯೋಗದಲ್ಲಿ ಫ್ರೀಡಂ ಹಬ್ಬ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಬೃಹತ್ ಮ್ಯೂಸಿಕ್ ಕಾನ್ಸರ್ಟ್ ಅನ್ನು ಕೂಡ ನಡೆಸಲಾಯಿತು. ಫ್ರೀಡಂ ಹಬ್ಬದಲ್ಲಿ ಕರುನಾಡಿನ ಪರಂಪರೆ ಮತ್ತು ಸಂಸ್ಕೃತಿ ಸಾರುವಂಥ ಪರೇಡನ್ನು ಕೂಡ ನಡೆಸಲಾಯಿತು. ಪರೇಡ್ನ ನೇತೃತ್ವವನ್ನು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ವಹಿಸಿದ್ರು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಾಂಸ್ಕೃತಿಕ ಸಂಕೇತಗಳ ಪ್ರದರ್ಶನ ಈ ಪರೇಡ್ನಲ್ಲಿ ನಡೆಯಿತು. ಅಂಬೇಡ್ಕರ್ ವೀದಿಯಲ್ಲಿ ಕರುನಾಡಿನ ವೈಭವವನ್ನು ಸಾರುವಂಥ ರೀತಿಯಲ್ಲಿ ಪರೇಡ್ ನಡೆದಿತ್ತು. ಪರೇಡ್ನಲ್ಲಿ ಮಲ್ಲಗಂಬ, ಡೊಳ್ಳು ಕುಣಿತ, ಕೊಡವ ಕುಣಿತ, ದಫ್, ವೀರಕಾಸೆ ಮುಂತಾದ ರೀತಿಯ ವಿವಿಧ ಕಲೆಗಳ ಪ್ರದರ್ಶನವನ್ನು ಕೂಡ ಮಾಡಲಾಯಿತು. ಫ್ರೀಡಂ ಹಬ್ಬಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದು ವಿವಿಧ ಸಾಂಸ್ಕೃತಿಕ ಕಲೆಗಳು, ಹಾಡು, ಕುಣಿತ ಕಂಡು ಬೆಂಗಳೂರಿನ ಮಂದಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದರು. ಸೊ ಕೃಷ್ಣ ಬೈರೇಗೌಡ ಅವರು ಇಷ್ಟು ಅಪಾರ್ಚುನಿಟಿ ಮಾಡಿಕೊಟ್ಟಿರೋದು, ಬೆಂಗಳೂರು ಹಬ್ಬ ಅಂತ ಈ ಥರ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಅದಕ್ಕಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತಾನೆ ನಮ್ಮ ಇನ್ಫ್ಲೂಯೆನ್ಸರ್ಸ್ನ, ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ನ ಎಲ್ಲ ಕರ್ಕೊಂಡು ಬಂದಿದ್ದೀವಿ. ಸೊ ಅವ್ರ ಕಡೆಯಿಂದ ವ್ಲಾಗ್ ಮಾಡಿಸ್ತೀವಿ. ಸರ್ಕಾರದಿಂದ ಈ ಸಪೋರ್ಟ್ ಕೊಟ್ಟಿದ್ದಕ್ಕೆ, ಈ ಥರ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಾವು ಕ್ರಿಯೇಟರ್ ಗೈಡ್ ಹಬ್ಬ ವತಿಯಿಂದ ನಾವು ಬಂದಿದ್ದೀವಿ ವ್ಲಾಗ್ ಮಾಡೋಕ್ಕೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಆಪರ್ಚುನಿಟೀಸನ್ನ ಗೌರ್ಮೆಂಟ್ ನಮಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೃಷ್ಣ ಬೈರೇಗೌಡರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈಗ ನಾವು ಆನ್ಲೈನು ಟಿಕೆಟ್ ಧರಿಸಿದ್ದೀವಿ. ಸೊ ಅದಕ್ಕೋಸ್ಕರ ನಮಗೇನು ತೊಂದರೆ ಆಗಲಿಲ್ಲ. QR ಕೋಡ್ ಮಾಡಿದ್ದೀವಿ. ಸೊ ಆ QR ಕೋಡ್ ಸ್ಕ್ಯಾನ್ ಮಾಡಿ ಸರಿಯಾಗಿ ಈ ಥರ ಒಂದು ಬ್ಯಾಂಡ್ ಕೊಟ್ಟು, ಸೊ ಈ ಥರ ಒಂದು ಬ್ಯಾಂಡ್ ಹಾಕಿ ಒಳಗಡೆ ಬಿಟ್ಟು, ಸೊ ಯಾರ ಹತ್ರ ಪ್ರಾಪರ್ ನಿಮ್ಮ ಹತ್ರ ಟಿಕೆಟ್ ಇದೆ ಅವ್ರಿಗೇನೂ ತೊಂದರೆ ಆಗಿಲ್ಲ. ಯಾರ ಹತ್ರ ಇಲ್ಲ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಮತ್ತು ಒಳಗಡೆ ನೀರಿಗೆ ಅದು ಎಲ್ಲ ವ್ಯವಸ್ಥೆ ಚೆನ್ನಾಗಿ. ವಿಧಾನಸೌಧ ಒಳಗಡೆ ಯೂಶ್ವಲಿ ಯಾರನ್ನೂ ಒಳಗಡೆ ಬಿಡಲ್ಲ. ಬಟ್ ಫಸ್ಟ್ ಟೈಮ್ ಹೋಗ್ಬೇಕಂತ ಚಾನ್ಸ್ ಸಿಕ್ಕಿದ್ದಕ್ಕೆ ನಾವು ರಿಜಿಸ್ಟರ್ ಮಾಡಿದ್ವಿ. ಸೊ ಒಳಗಡೆ ಅದೇ ಎವ್ರಿ ಡಿಸ್ಟ್ರಿಕ್ಟ್, ಒಂದೊಂದು ಡಿಸ್ಟ್ರಿಕ್ಟ್ದು ಏನೇನು ವಿಶೇಷತೆ, ಅಲ್ಲಿ ಏನೇನು ತಿಂಡಿ ಸಿಗುತ್ತೆ ಅದನ್ನೆಲ್ಲ ಕೊಟ್ಟರು. ಮತ್ತು ಇವನ್ ನೀರಿನ ವ್ಯವಸ್ಥೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರಶ್ ಇದೆ, ಬಟ್ ಓಕೆ. ರಿಜಿಸ್ಟ್ರೇಷನ್ ಬಗ್ಗೆ ಏನು ಮೆನ್ಷನ್ ಮಾಡಿರಲಿಲ್ಲ ಸ್ಟ್ರಿಕ್ಟಾಗಿ. ಅಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬರ್ತಿತ್ತಲ್ಲ ರೀಲ್ಸಲ್ಲಿ, ಕೃಷ್ಣ ಬೈರೇಗೌಡರಾಗಲಿ ಏನಾಗಲಿ ಬನ್ನಿ ಅಂತ ಹೇಳಿದ್ರು ಹೊರತು ರಿಜಿಸ್ಟ್ರೇಷನ್ ಪ್ರೀ ಕ್ಲೋಸರ್ ಇರುತ್ತೆ ಅಂತ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಅದೇ ಸ್ಕ್ಯಾನರ್ ಬುಕ್ಕಿಂಗ್ ಮಾಡೋರು ಮಾತ್ರ ಬಿಡ್ತಾ ಇದ್ದಾರೆ. ಬುಕ್ಕಿಂಗ್ ಮಾಡಿದವರು ನಮ್ಮ ಮಕ್ಕಳು ಕರೆದು ಸ್ಕೂಲ್ ID ತೋರಿಸ್ರು ಬಿಡ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ ಆಗ್ತದೆ. 1 hour ಆಗಿದೆ, 1 hour ಬಿಡ್ತಾ ಇಲ್ಲ. ಯಾಕಂದರೆ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ಮೇಲೆ ನಾವು ಬಂದು ಆಯ್ತು ಮಕ್ಕಳಿದ್ದಾರೆ, ಮಕ್ಕಳಿಗೆ QR ಕೋಡ್ ಅಂತ ಹೇಳಿದ್ದಾರೆ. ಬಟ್ ಈಗ ಬಿಡ್ತಾ ಇಲ್ಲ ಸರ್. ಶಾಪಿಂಗ್ ಅಡ್ಡ ಜೊತೆಗೆ ಆಹಾರ ಪ್ರಿಯರ ಫುಡ್ ಸ್ಟ್ರೀಟ್ ಕೂಡ ಆಗಿತ್ತು. ಹಾಗಿದ್ರೆ ಯಾವ ರೀತಿಯ ಸಂಭ್ರಮದ ವಾತಾವರಣ ಇತ್ತು ಅನ್ನೋದನ್ನ ಹಂಸಶ್ಯಾಮಲ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಬೆಂಗಳೂರಿನ ವಿಧಾನಸೌಧದಲ್ಲಿ ಇವತ್ತು ನಡೆದಿರುವಂತಹ ಒಂದು ಫ್ರೀಡಂ ಹಬ್ಬದಲ್ಲಿ ಸುಮಾರು 120ಕ್ಕೂ ಹೆಚ್ಚಿನ ಮಳಿಗೆಗಳಿದಾವೆ. ಸೊ ಬಿಸಿ ಬಿಸಿ ತಿಂಡಿ ಇರ್ಬೋದು, ಹಾಗೇನೆ ಜ್ಯೂಸ್, ಐಸ್ ಕ್ರೀಮ್, ಈ ರೀತಿ ಸ್ಟಾಲ್ಸ್ಗಳು ಕೂಡ ಇದಾವೆ. ಮತ್ತೊಂದು ಕಡೆಯಲ್ಲಿ ಮಹಿಳೆಯರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದಷ್ಟು ವೆರೈಟಿ ಡ್ರೆಸ್ಸಿಂಗ್ ಇರ್ಬೋದು, ಆರ್ನಮೆಂಟ್ಸ್ ಇರ್ಬೋದು, ಈ ರೀತಿಯ ಕೂಡ ಮಳಿಗೆಗಳಿದಾವೆ. ಹಾಗಾದ್ರೆ ಇವತ್ತಿನ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಯೂತ್ಸ್, ಮಹಿಳೆಯರು ಯಾವ ರೀತಿ ಭಾಗಿಯಾಗಿ ಎಂಜಾಯ್ ಮಾಡ್ತಾರೆ ಬನ್ನಿ ನೋಡೋಣ.
ಇವತ್ತಿನ ಫ್ರೀಡಮ್ ಹಬ್ಬದಲ್ಲಿ ಬಹಳ ಕಲರ್ಫುಲ್ ಆಗಿ ವಿಧಾನಸೌಧ ಕಾಣಿಸ್ತಿತ್ತು. KR ಸರ್ಕಲ್ನಿಂದ ಹಿಡಿದು ಆ ಒಂದು ರಾಜಭವನದ ರಸ್ತೆವರೆಗೂ ಕೂಡ ಅನೇಕ ಸ್ಟಾಲ್ಗಳನ್ನ ಇರಿಸಲಾಗಿತ್ತು. ಈಗಾಗಲೇ ಅನೇಕ ಜನರು ಬಂದು ಇಲ್ಲಿ ಈ ಒಂದು ಮೂವ್ಮೆಂಟ್ನ ಎಂಜಾಯ್ ಮಾಡ್ತಿದ್ರು. ಮುಂಜಾನೆ ಒಂದು 10-11 ಗಂಟೆಯಿಂದಲೇ ಇಲ್ಲಿಗೆ ಜನರು ಬರೋದಕ್ಕೆ ಶುರು ಮಾಡಿದ್ರು. ಬಂದಂತಹ ಜನರು ಇಲ್ಲಿದ್ದಂತಹ ಅನೇಕ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟಿದ್ರು. ಪ್ರಮುಖವಾಗಿ ಇಲ್ಲಿ 120ಕ್ಕೂ ಹೆಚ್ಚು ಸ್ಟಾಲ್ಗಳಿತ್ತು. ಇದರಲ್ಲಿ ಒಂದು ಎಲ್ಲ ಜಿಲ್ಲೆಗಳಿಂದ ತಂದಿರಿಸಿದಂತಹ ಒಂದು ವೆರೈಟಿ ಫುಡ್, ಅಂದರೆ ಧಾರವಾಡದಿಂದ ಪೇಡ ಇರ್ಬೋದು, ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರಿನ ಚಿರುಮುರಿ, ಇದೇ ರೀತಿಯಾದಂತಹ ಅನೇಕ ವಿವಿಧ ಬಗೆಯ ತಿನಿಸುಗಳು ಮತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಐಸ್ ಕ್ರೀಮ್ಗಳು, ಕೇಕ್ಗಳು ಇವೆಲ್ಲವನ್ನು ಕೂಡ ಇಲ್ಲಿ ಸ್ಟಾಲ್ಗಳಲ್ಲಿ ಇತ್ತು. ಜನರು ಬಂದು ಇದನ್ನು ಸವಿದು ತುಂಬಾನೇ ಎಂಜಾಯ್ ಮಾಡಿದ್ರು. ಇದರ ಜೊತೆಗೆ ಏನು ಮಹಿಳೆಯರಿಗೆ ಎಸ್ಪೆಷಲಿ ಅಟ್ರಾಕ್ಟ್ ಮಾಡುವಂತಹ ಕರಕುಶಲ ವಸ್ತುಗಳು, ಸಾಮಗ್ರಿಗಳು, ಮನೆಗೆ ಇಂಟೀರಿಯರ್ ಡೆಕೋರೇಷನ್ ಮಾಡುವಂತಹ ಸಾಮಗ್ರಿಗಳು, ಬಟ್ಟೆಗಳು, ಜ್ಯುವೆಲರಿ ಸೆಟ್ಗಳು ಇವೆಲ್ಲವನ್ನು ಕೂಡ ಇಲ್ಲಿ ಸ್ಟಾಲ್ಗಳಲ್ಲಿ ಇತ್ತು. ಮಹಿಳೆಯರು ಕೂಡ ತುಂಬಾನೇ ಖುಷಿಯಿಂದ ಬಂದು ಇಲ್ಲಿ ಸ್ಟಾಲ್ಗಳಲ್ಲಿ ಖರೀದಿಯನ್ನ ಮಾಡಿದ್ರು. ಜೊತೆಗೆ ಇಲ್ಲಿದ್ದಂತಹ ವೈಬನ್ನು ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಬಂದಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಸ್ಟೂಡೆಂಟ್ಸ್ ಜೊತೆ ಬಂದಿದ್ದೀನಿ ಇಲ್ಲಿಗೆ ಅನ್ನೋದು ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನೋಡಿ ಯಾವ ಥರ ನಮ್ಮನ್ನ ವೆಲ್ಕಮ್ ಮಾಡ್ತಿದೆ ಎಲ್ಲರೂ ಇಲ್ಲಿಗೆ ಬಂದಿರೋದು. ಎಸ್, ನಿಮ್ಗೆ ಹೆಂಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಗೌರ್ಮೆಂಟ್ ಈ ಆಪರ್ಚುನಿಟಿ ಎಲ್ರಿಗೂ ಈ ಥರ ಸಾರ್ವಜನಿಕರಿಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಯಾವತ್ತೂ ಬಂದಿಲ್ಲ, ತುಂಬ ಖುಷಿ ಆಗ್ತಿದೆ. ಅದು ನಮ್ಮ ಮ್ಯಾಮ್ ಜೊತೆ ಬಂದಾಗ ನಂಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ಮಾತ್ರ ಸೂಪರ್ ಸಕ್ಕದಾಗಿ ರೆಡಿ ಮಾಡಿದ್ದಾರೆ. ಎಲ್ಲ ನೋಡೋಕೆ ಮಾತ್ರ ನಮಗೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ನಮಗೆ ಅದು ನೋಡಬೇಕಾದ್ರೆ ಚೆನ್ನಾಗಿ ಅನಿಸ್ತಾ ಇದೆ. ಬೇಗ ಎಂಟ್ರಿ ಆಗಬೇಕು, ಚೆನ್ನಾಗಿ ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಲ್ ಡೇಸ್ ನೆನಪಾಗ್ತಾ ಇದೆ. ಆ್ಯಕ್ಚುಲಿ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಈ ಸೆಲೆಬ್ರೇಷನಿಗೆ ಬಂದಿರೋದು. ಯೂಶಲಿ ಮನೆಯಲ್ಲಿ ಗಂಡ ಮಕ್ಕಳು ಕಡೆಯಿಂದ ಎಲ್ಲೂ ಬರೋಕ್ಕಾಗ್ತಾ ಇರಲಿಲ್ಲ, ಮನೆಯಲ್ಲೇ ಇರ್ತಾ ಇದ್ವಿ. ಸೊ ಈ ವರ್ಷ ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ವೈಬ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲಿದು. ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಎಕ್ಸೈಟಾಗಿ ನನ್ನ ಮಗನೂ ಕರ್ಕೊಬಂದಿದ್ದೀನಿ ತೋರ್ಸೋಣ ಅಂತ. ಬಟ್ ಈ ಸಲ ಸ್ಪೆಷಲ್ ಆಗಿ ಮಕ್ಕಳಿಗೆ ಅಂತಲೇ ಮಾಡಿದ್ದಾರೆ, ಫ್ರೀ ಪಾಸು ಅಂತೆಲ್ಲ. ಸೊ ಅದಕ್ಕೆ ನಾನು ಎಲ್ಲ ಕೆಲಸ ಬಿಟ್ಟು ಇವತ್ತು ನೋಡಲೇಬೇಕು ಅಂತ ಬಂದಿದ್ದೀವಿ. ವಿಧಾನಸೌಧಕ್ಕೆ ಬರೋದೇ ತುಂಬ ಕಮ್ಮಿ, ಅಂಥದ್ರಲ್ಲಿ ಈ ಟೈಮಲ್ಲಿ ನಮಗೆ ಬರೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಈ ವೈಬ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತಿದೆ. ನಮಗೆಲ್ರಿಗೂ ಹೆಣ್ಮಕ್ಳಿಗಂದ್ರೇ ಶಾಪಿಂಗ್ ಅಂದ್ರೆ ತುಂಬ ಇಷ್ಟ. ಸೊ ಈ ಟೈಮಲ್ಲಿ ಈ ಥರ ಎಕ್ಸ್ಪ್ಲೋರ್ ಮಾಡೋದು ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಗೌರ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಈ ಥರ ಮಾಡ್ತಾ ಹೋಗಬೇಕು ಮುಂದೆ ಬರೋ ಹಬ್ಬಗಳಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವಿಧಾನಸೌಧ ಡೆಕೋರೇಷನ್ ಸಕ್ಕತ್ತಾಗಿದೆ. ಸ್ಟಾಲ್ಸ್ ಇದೆ ಶಾಪಿಂಗ್ ಮಾಡೋಕ್ಕೆ. ನಮ್ಮ ಫ್ರೆಂಡ್ಸ್ಗಾಗಲಿ, ನಮ್ಮ ಪೇರೆಂಟ್ಸ್ಗಾಗಲಿ, ನಮ್ಮ ಎಲ್ಲರಿಗೂ ಸಕ್ಕತ್ತಾಗಿದೆ. ಬಂದು ಎಂಜಾಯ್ ಮಾಡ್ಬೋದು. ಪ್ಲೀಸ್ ಎಲ್ಲರೂ ಬನ್ನಿ. ವೆಲ್ಕಮ್ ಟು ಆಲ್ ಯು ಫ್ರೀಡಮ್ ಹಬ್ಬ. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಏನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮುನಿರಾಜು ಅವರು. ವಿಧಾನಸೌಧ ಬಳಿ ಸರ್ಕಾರ ಫ್ರೀಡಮ್ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇರೋದು. ಜನ ಹೆಚ್ಚಾಗ್ತಿದ್ದಂತೆ ಈಗಾಗಲೇ ಏನು 2 ರಸ್ತೆಯನ್ನ ಕ್ಲೋಸ್ ಮಾಡಿ ವಾಹನ ಸಂಚಾರವನ್ನು ಕೂಡ ಡೈವರ್ಟ್ ಮಾಡಲಾಗಿದೆ. ಈ ಬಗ್ಗೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ವಿಧಾನಸೌಧ ಬಳಿ ಸರ್ಕಾರ ಫ್ರೀಡಮ್ ಹಬ್ಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದಲೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ. ಪ್ರಮುಖವಾಗಿ ವಿಧಾನಸೌಧ ಮುಂಭಾಗದ 2 ಬದಿಯ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. KR ಸರ್ಕಲ್ ಮತ್ತೆ ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಬಳಿ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು 2 ಬದಿಯ ವಾಹನ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. KR ಸರ್ಕಲ್ ಬಳಿ ಸಾರ್ವಜನಿಕರನ್ನ ಚೆಕ್ ಮಾಡಿ ಅಲ್ಲಿಂದ ಒಳಗಡೆ ಎಂಟ್ರಿ ಕೊಡ್ತಾರೆ. ನಂತರ ವಿಧಾನಸೌಧ ಮುಂಭಾಗ ಕೂಡ ಅವರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಇವತ್ತಿನ ಒಂದು ಫ್ರೀಡಮ್ ಹಬ್ಬ ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಸ್ ಇಲ್ಲದೆ ಇದ್ರೂ ಕೂಡ ಇಲ್ಲಿಗೆ ಬಂದಿರೋದು ಕೂಡ ನಾವು ಗಮನಿಸಬಹುದಾಗಿದೆ. ಯಾಕಂದ್ರೆ ಸಾಕಷ್ಟು ಮಂದಿಗೆ QR ಕೋಡ್ ಸ್ಕ್ಯಾನ್ ಮಾಡಿ ಒಂದು ಪಾಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಮಾಹಿತಿ ಕೂಡ ಕೊರತೆ ಇದ್ದಿದ್ರಿಂದ ನೇರವಾಗಿ ಅವರು ಒಂದು KR ಸರ್ಕಲ್ ಬಳಿ ಬಂದು ಪೊಲೀಸರ ಜೊತೆ ಒಂದು ವಾಗ್ವಾದವನ್ನು ಮಾಡಿ ಒಳಗಡೆ ಬಿಡಬೇಕು ಅಂತೇಳಿ ಮನವಿ ಕೂಡ ಮಾಡಿರುವಂತಹ ದೃಶ್ಯಗಳು ಕೂಡ ನೋಡಬಹುದು. ಎಲ್ಲೂ ಕೂಡ ಅವರ ಒಂದು ರಜಾ ದಿನವನ್ನ ಕಳೀಲಿಕ್ಕೆ ಯಾವುದೂ ಕೂಡ ಅವಕಾಶಗಳಿರಲ್ಲ. ಸೊ ಸ್ವಾತಂತ್ರ್ಯೋತ್ಸವದ ಏನು ದೇಶದ ಹಬ್ಬ, ಎಲ್ಲ ಜಾತಿ ಜನಾಂಗ ಎಲ್ಲವನ್ನು ಮೀರಿ ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡುವಂಥ ಹಬ್ಬಕ್ಕೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ನನ್ನ ಕಡೆಯಿಂದ, ನನ್ನಂಥ ಹಲವಾರು ಜನಗಳ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸಲಿದ್ದೇನೆ. ತುಂಬ ಚೆನ್ನಾಗಿತ್ತು. ಹಳೇದೆಲ್ಲ ತಿಳ್ಕೊಳೋದಕ್ಕೆ ಮಕ್ಕಳು ತುಂಬಾ ಚೆನ್ನಾಗಿತ್ತು. ಇಂಡಿಪೆಂಡೆನ್ಸ್ ಡೇಗೋಸ್ಕರ ಪ್ರತಿ ಊರು ಹೇಗೆ ಹೋರಾಟ ಮಾಡಿದೆ, ಶಿವಮೊಗ್ಗ, ದಾವಣಗೆರೆ, ಮಂಡ್ಯ, ತುಮಕೂರು ಎಲ್ಲ ಹೇಗೆ ಹೋರಾಟ ಮಾಡಿದೆ ಅಂತ ತುಂಬ ಚೆನ್ನಾಗಿ ಮಕ್ಕಳಿಗೆ ತಿಳ್ಕೋಬೇಕಾಗಿದ್ದು. ನಮ್ಮ
ನಮ್ಮ ಇಂಡಿಯಾ ಅಂದರೆ ಅವ್ರಿಗೆ ಗೊತ್ತಾಗೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೋಸ್ಕರ ಎಲ್ಲ ಮಾಡಿದಾರಲ್ಲ, ಈ ಹಿಸ್ಟ್ರಿ ಬಗ್ಗೆ ನಮ್ಮ ಏನಿದೆ ನಮ್ಮ ಕಲ್ಚರು ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ವಿಧಾನಸಭೆ ಒಳಗಡೆ ನೋಡೋದಕ್ಕೆಲ್ಲ ಬಿಡೋದಕ್ಕೆ ಜನಕ್ಕೆ ತುಂಬ ಜನ ಯೂತ್ಗೆ ಇನ್ಸ್ಪೈರ್ ಆಗ್ತಾರೆ, ಎಕ್ಸ್ಪೋಜರ್ ಸಿಗುತ್ತೆ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಚಿಕ್ಕ ಮಕ್ಕಳಿಗೆ ಸ್ಟಾಲ್ಸ್ ಇತ್ತು, ನಮಗೆ ಇಲ್ಲಿ ಮಾತ್ರ ಹಾಕಿದ್ರಲ್ವಾ, ಬಟ್ ಓಕೆ ಚೆನ್ನಾಗಿತ್ತು. ಅದು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಜಿಲ್ಲೆಗಳದ್ದು. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದ್ರಿಂದ ನೋಡಿ ತುಂಬ ಖುಷಿ ಆಯಿತು. ತುಂಬ ಶೋಸ್ ಇತ್ತು, ಮತ್ತು ಹೊರಗಡೆ ಹೋಗಿದ್ದು ಅಂದರೆ ಗ್ಯಾಲರಿಗೆ ಹೋಗಿದ್ದು, ಮತ್ತು ಚೆನ್ನಾಗಿ ಆಟ ಆಡೋದು, ಚಿತ್ರ ಬಿಡಿಸೋದು, ಮತ್ತು ಊಟ ತಿನ್ನೋದು ಆ ಥರ ಎಲ್ಲ ಇತ್ತು. ಎಲ್ಲ ಒಂದೊಂದು ಕಡೆಯಿಂದ ನೋಡ್ಕೊಂಡು ಬಂದೆ. ಗ್ಯಾಲರಿ ಎಲ್ಲ ನೋಡಿದ್ದು, ಅಂಗಡಿ ಅದೆಷ್ಟೊಂದು ಸ್ಟಾಲ್ಸ್ ಎಲ್ಲ ಇಕ್ಕಿದ್ರು ಎಲ್ಲ ನೋಡಿದ್ದು. ಫ್ರೂಟ್ ಅಂಗಡಿ ಮೊದಲು ಅದೆಲ್ಲ ನೋಡ್ಕೊಂಡು ಬಂದ. ವಿಧಾನಸೌಧ ಬಳಿ ಫ್ರೀಡಂ ಹಬ್ಬ ಹಾಗೂ ಮಾಣಿಕ್ ಷಾ ಪೆರೇಡ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಈ ಬಗ್ಗೆ ಮಂಜುನಾಥ್ ಆರ್ಯ ಹೇಳ್ತಾರೆ, ನೋಡೋಣ. ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ನಲ್ಲಿಯೂ ಕೂಡ ಅಷ್ಟೇ ಕಾರ್ಯಕ್ರಮ ಸಖತ್ತಾಗಿತ್ತು. ಸಿಎಂ DK ಶಿವಕುಮಾರ್ ಕೂಡ ಅಷ್ಟೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಜೊತೆಗೆ ಸಿಎಂ DK ಶಿವಕುಮಾರ್ ದೇಶವನ್ನುದ್ದೇಶಿಸಿ ಭಾಷಣ ಕೂಡ ಮಾಡಿದ್ರು. ಬೆಂಗಳೂರು ನಗರದಲ್ಲಿರುವಂತಹ ಹಲವು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೆರೇಡ್ ಮಾಡುವಂತಹ ಮುಖಾಂತರವಾಗಿ ಬಂದಿದ್ದಂತಹ ಜನರನ್ನ ರಂಜಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಕೊಡ್ತೀವಿ ನೋಡಿ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಇಂದು 80ನೇ ರಾಜ್ಯ ಮಟ್ಟದ ಸ್ವಾತಂತ್ರ್ಯೋತ್ಸವ ಆಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಸುಲಲಿತವಾಗಿ ನಡೆಯಲು ಹಾಗೂ ಮೈದಾನದ ಭದ್ರತೆಗೆ ಅಧಿಕ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಅಷ್ಟೇ ನಿಯೋಜನೆ ಮಾಡಲಾಗಿತ್ತು. ಜೊತೆಗೆ ಮಾಣಿಕ್ ಷಾ ಪೆರೇಡ್ ಮೈದಾನದ ಸುತ್ತಮುತ್ತಲೂ ಕೂಡ ಅಷ್ಟೇ CC ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಪಾಸ್ ಇದ್ದಂಥವ್ರಿಗೆ ಮಾತ್ರ ಒಳಗಡೆ ಪ್ರವೇಶ ಇತ್ತು, ಪಾಸ್ ಇಲ್ಲದಂಥವ್ರನ್ನ ಅಲ್ಲಿಂದ ಹೊರಗಡೆ ಕಳಿಸುವಂಥ ಒಂದು ಕೆಲಸ ಆಗ್ತಾ ಇತ್ತು. ಇನ್ನು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸಿಎಂ DK ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಬಳಿಕ DK ಶಿವಕುಮಾರ್ ಸುಮಾರು 15ರಿಂದ 20 ನಿಮಿಷಗಳ ಕಾಲ ದೇಶವನ್ನು ಉದ್ದೇಶಿಸಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರನ ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಇದಾದಂಥ ಬಳಿಕ ಅವರಿಗೆ ಗೌರವ ವಂದನೆಯನ್ನು ಕೂಡ ಅಷ್ಟೇ ಸಲ್ಲಿಸಲಾಯಿತು. ಅದರಲ್ಲಿ ಪ್ರಮುಖವಾಗಿ BSF ಯೋಧರಿಂದ ಪೆರೇಡ್ ಇತ್ತು. ಕರ್ನಾಟಕ ರಾಜ್ಯದ KSRP ಪೊಲೀಸರು, ತೆಲಂಗಾಣದ RSI ಪೊಲೀಸರು, CAR ಪೊಲೀಸರು, ಬೆಂಗಳೂರು ಸಿಟಿ ಮಹಿಳಾ PSIಗಳು ಕೂಡ ಅಷ್ಟೇ ನಾರಿಯರಿಂದ ಶಕ್ತಿ ಪ್ರದರ್ಶನವನ್ನು ನೀಡಲಾಯಿತು. ಜೊತೆಗೆ ಸಂಚಾರಿ ಪೊಲೀಸರು, ಶ್ವಾನದಳದ, ಅಗ್ನಿಶಾಮಕ ದಳ, ಸಿವಿಲ್ ಡಿಫೆನ್ಸ್, ಗೃಹ ರಕ್ಷಕ ದಳ, ಟ್ರಾಫಿಕ್ ವಾರ್ಡನ್ಗಳಿಂದಲೂ ಕೂಡ ಅಷ್ಟೇ CMಗೆ ವಂದನೆಯನ್ನು ಸಲ್ಲಿಸಿದ್ರು. ಇದಾದಂತಹ ಬಳಿಕ ಬೆಂಗಳೂರು ನಗರದಲ್ಲಿರುವಂತಹ ಹಲವು ಶಾಲಾ ಮಕ್ಕಳು ಕೂಡ ಅಷ್ಟೇ CMಗೆ ವಂದನೆಯನ್ನು ಸಲ್ಲಿಸಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಅರಕೆರೆಯ ಮಿತ್ರ ಅಕಾಡೆಮಿಯ ಮಕ್ಕಳು, ಕಾಮರಾಜ ರಸ್ತೆಯಲ್ಲಿರುವಂತಹ ಆರ್ಮಿ ಪಬ್ಲಿಕ್ ಶಾಲೆಯ ಮಕ್ಕಳು, ಪ್ರೆಸಿಡೆನ್ಸಿ ಶಾಲೆಯ ಮಕ್ಕಳು ಸೇರಿದಂತೆ ಹಲವು ಶಾಲಾ ಮಕ್ಕಳು ಕೂಡ ಅಷ್ಟೇ ಪೆರೇಡ್ ಮೂಲಕವಾಗಿ CM DK ಶಿವಕುಮಾರ್ ಅವರಿಗೆ ವಂದನೆಯನ್ನು ಸಲ್ಲಿಸಿದ್ರು. ಇದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಆಕರ್ಷಣೆ ಆಗಿದ್ದು ಅಂತಂದರೆ ಅಂಧ ಮಕ್ಕಳ ಪೆರೇಡ್ ಇವತ್ತು ಎಲ್ಲರನ್ನೂ ಕೂಡ ಅಷ್ಟೇ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಇದಾದಂಥ ಬಳಿಕ ಬೆಂಗಳೂರು ನಗರದಲ್ಲಿರುವಂತಹ ಶಾಲೆಯ ಮಕ್ಕಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿಯೂ ಕೂಡ ಅಷ್ಟೇ ಭಾಗಿಯಾಗಿದ್ರು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಷ್ಟೇ ಸೇರಿದ್ರು. ಆದರೆ ಒಂದೇನು ಅಂತಂದರೆ ಒಂದಷ್ಟು ಜನ ಪಾಸ್ ಇದ್ದಂಥವರು ಕಾರ್ಯಕ್ರಮವನ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಪಾಸ್ ಇಲ್ಲದೇ ಇರೋವಂಥವ್ರು ಏನು ಮಾಡಬೇಕು ಅನ್ನೋವಂಥದ್ದು ತೋಚದಂಥವ್ರು ಕೂಡ ಅಷ್ಟೇ ಹೊರಗಡೆಯಿಂದನೂ ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮವನ್ನು ಹೇಗೆ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅಂಥವ್ರು ಕೂಡ ಅಷ್ಟೇ ತಮ್ಮ ಯೂಟ್ಯೂಬ್ನಲ್ಲಿಯೂ ಕೂಡ ಅಷ್ಟೇ ಪ್ಲೇ ಮಾಡಿಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತಿನ ಸ್ವಾತಂತ್ರ್ಯ ದಿನೋತ್ಸವದ ಒಂದು ಕಾರ್ಯಕ್ರಮ ಏನಿತ್ತು ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮವಂತೂ ತುಂಬ ಖುಷಿ ಕೊಡ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಳಿಕ ಅಭಿಪ್ರಾಯವನ್ನು ಕೂಡ ಅಷ್ಟೇ ಪೋಷಕರು ಹಂಚ್ಕೊಂಡಿದ್ದಾರೆ. ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಇವಾಗ ಕೇಳೋಣ. ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರ ರೂಪುರೇಷೆಗಳಲ್ಲಿ ಜೊತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಫಸ್ಟ್ ಬೆಂಗಳೂರಿನ ನಾಗರಿಕರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಗೊತ್ತು ಇವತ್ತು 4-5 ಲಕ್ಷ ಜನ ಇಲ್ಲಿ ಸೇರ್ತಾ ಇದ್ರು. ನಾವೇ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಕರೆಕ್ಟ್ ಟೈಮ್ ಬಂದ್ವಿ, ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ನಡೀತು. ನಾವು ವರ್ಷ ಬರ್ತೀವಿ, ವರ್ಷ ಚೆನ್ನಾಗಿ ನಡೀತದೆ, ಚೆನ್ನಾಗಿದೆ, ಏನು ತೊಂದರೆ. ಮಕ್ಕಳದ್ದು ಡ್ಯಾನ್ಸು, ಪೆರೇಡು, ಧ್ವಜಾರೋಹಣ, DK ಅವ್ರದ್ದು ಧ್ವಜಾರೋಹಣ. ನಮ್ಮ CM ಅವರು ಮೊದಲನೇ ಬಾರಿಗೆ ಧ್ವಜಾರೋಹಣವನ್ನು ಮಾಡಿದರು. ಹಾಗೆ ಪೆರೇಡ್ ಕೂಡ ತುಂಬ ಚೆನ್ನಾಗಿ ಬಂತು. ಅದರಲ್ಲಿ ನಮ್ಮ ಸಹೋದ್ಯೋಗಿಗಳು ಕೂಡ ಇದ್ದರು.
ಚೆನ್ನಾಗಿ ಬಂತು. ಒಟ್ಟಲ್ಲಿ ಎಲ್ಲ ಹೇಳ್ಬೇಕಂತ ತುಂಬ ಚೆನ್ನಾಗಿ ಬಂತು ಪರೇಡ್ ಅಂತ ಇದ್ದಾರೆ. ಶಿವಕುಮಾರ್ ಬಂದರು, ನಮ್ಮ ಸೀನಿಯರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಚೆನ್ನಾಗಿ ಬಂದೈತೆ ಪರೇಡ್. ಕಲ್ಚರಲ್ಸ್ ಪ್ರೋಗ್ರಾಮ್ ಇತ್ತು. ಆಮೇಲೆ ಇದು ಸಾರ್ಟ್ ಆಫ್ ಆನರ್ ಅಂದರೆ ಪರ್ಮಿಷನ್ ಕೇಳೋದು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಪಾಪ ಚಿಕ್ಕದು ಆದ್ರೂ ವೆದರ್ ತುಂಬ ಸಪೋರ್ಟ್ ಬಂದು ಹೋದ ಸರಿ ಬಂದಾಗ ಸ್ವಲ್ಪ ಮಳೆ ಬರ್ತಾ ಇತ್ತು, ಈ ಸರಿ ತುಂಬ ಸಪೋರ್ಟ್ ಮಾಡಿದೆ. ಸ್ವಾತಂತ್ರ್ಯ ಹೇಗೆ ನಮಗೆ ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಸ್ಕೂಲ್ ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರು ಸರ್. ನಾವು ಏನಿಲ್ಲ ಅಂದರೆ ಒಂದು 15 ಡೇಸಿಂದ ಪ್ರಾಕ್ಟೀಸ್ ಕೊಡ್ತಾ ಇದ್ವಿ. ಮಕ್ಕಳೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಇಟ್ ವಾಸ್ ಮೋರ್ ಗುಡ್. ಎಲ್ಲ ಚೆನ್ನಾಗಿ ಮಾಡಿದ್ರು. ಕಲ್ಚರಲ್ಸ್ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಗುಡ್. ದಿಸ್ ಮೈ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಹೌದೌದು. ತುಂಬ ಪ್ರೋಗ್ರಾಮ್ ಚೆನ್ನಾಗಿತ್ತು. ಆ್ಯಕ್ಚುಲಿ ದ ಫಸ್ಟ್ ಟೈಮ್ ಬಟ್ ದೆನ್ ಅಮೇಝಿಂಗ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋರೆ ನಮ್ಮ ಗೌರ್ಮೆಂಟ್ ಮತ್ತು ಈ ಆರ್ಗನೈಸರ್ಸ್. ಆ್ಯಂಡ್ ಆಲ್ಸೋ ಕಮ್ಮಿಂಗ್ ಟು ದ ಪರೇಡ್, ಎವ್ರಿ ಸಿಂಗಲ್ ಪರ್ಸನ್ ಅಮೇಝಿಂಗ್, ಫ್ಯಾಂಟಾಸ್ಟಿಕ್. ಬಿಯಾಂಡ್ ದ ಕೇಪಬಿಲಿಟೀಸ್ ಅವ್ರ ಪ್ರಾಕ್ಟೀಸಿಂದ ದೇ ಹ್ಯಾವ್ ಶೋನ್ ವಾಟ್ ದೇ ಆರ್ ಟುಡೇ. ತುಂಬ ಚೆನ್ನಾಗಿ ಅನಿಸುತ್ತು. ಹೊಸ CM ಸಾಬರು ಬಂದಿದ್ದು, ಅದಕ್ಕೆ ತುಂಬ ಪರೇಡು ಚೆನ್ನಾಗಿತ್ತು. BS ಪರೇಡ್ ಮತ್ತು ನಮ್ಮದು ಬೀದರ್ ಅಕ್ಕಪಡೆ ಚೆನ್ನಾಗಿತ್ತು. ನೋಡಿದ್ರಲ್ಲ, ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಯಾವ ರೀತಿಯಾಗಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಅಂತ ಹೇಳ್ಬಿಟ್ಟು ಶಾಲಾ ಮಕ್ಕಳಾಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಪೆರೇಡನ್ನು ಮಾಡುವಂತಹ ಮುಖಾಂತರವಾಗಿ ಬಹಳ ಅಂದರೆ ಬಹಳ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಯಿತು. ಕೇವಲ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಅಷ್ಟೇ ಅಲ್ಲದೆ ಫ್ರೀಡಮ್ ಹಬ್ಬ ಅಂತೇಳಿ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಂದರೆ ಬಹಳ ಯಶಸ್ವಿಯಾಗಿ ಮಾಡಲಾಯಿತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.